ನಮಸ್ಕಾರ ಎಲ್ರಿಗೂ. ಬನ್ನಿ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಸಣ್ಣ ಪಯಣ ಮಾಡಿ ಬರೋಣ. ಮುಂಬರುವ ಪರೀಕ್ಷೆಗಳಿಗೆ ಬೇಕಾದ ಪ್ರಮುಖ ಅಂಶಗಳನ್ನ ಒಟ್ಟಿಗೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? HGA ಅಕಾಡೆಮಿಯ ಈ ಮಾರ್ಗದರ್ಶನದ ಜೊತೆಗೆ ನಮ್ಮ ಜ್ಞಾನದ ಅಡಿಪಾಯವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ. ಮೊದಲು ಶಿಲಾಯುಗದ ಮಾನವರಿಂದ ಶುರು ಮಾಡಿ ಆಮೇಲೆ ಲೋಹಯುಗದ ನಾಗರಿಕತೆಯವರೆಗೆ ಬಂದು ಇದೆಲ್ಲ ನಮ್ಗೆ ಹೇಗ್ ತಿಳ್ತು ಅಂತ ನೋಡಿ ಕೊನೆಗೆ ಒಂದು ಸಂಘ ಜ್ಞಾನ ಪರೀಕ್ಷೆ ಮಾಡೋಣ. ಬನ್ನಿ, ಕಾಲದಲ್ಲಿ ಒಂದು ಸಣ್ಣ ಜರ್ನಿ ಹೋಗ್ಬರೋಣ. ಹಳೆಯ ಶಿಲಾಯುಗದಿಂದ ಶುರುವಾಗಿ ನವಶಿಲಾಯುಗ, ತಾಮ್ರಶಿಲಾಯುಗ ದಾಟಿ ಕಂಚಿನ ಯುಗದ ಸಿಂಧೂ ಕಣಿವೆ ನಾಗರಿಕತೆಯವರೆಗೂ ಮಾನವ ಹೇಗೆ ಬೆಳೆದು ಬಂದ ಅನ್ನೋದನ್ನ ಈ ಟೈಮ್ಲೈನ್ ಮೂಲಕ ನೋಡೋಣ. ನಮ್ಮ ಪ್ರಯಾಣ ಶುರುವಾಗುವುದು ಮಾನವ ಇತಿಹಾಸದ ಅತಿ ದೀರ್ಘ ಮತ್ತು ಅತಿ ಮುಖ್ಯವಾದ ಕಾಲಘಟ್ಟ ಅಂದ್ರೆ ಶಿಲಾಯುಗದಿಂದ. ಪ್ಯಾಲಿಯೋಲಿಥಿಕ್ ಯುಗದ ಬಗ್ಗೆ ಮಾತಾಡಬೇಕಾದ್ರೆ ಎರಡು ವಿಷಯಗಳು ತುಂಬಾನೇ ಮುಖ್ಯ. ಒಂದು, ಅವರ ಮುಖ್ಯ ಕಸುಬು ಬೇಟೆ ಮತ್ತು ಆಹಾರ ಸಂಗ್ರಹಣೆ. ಇನ್ನೊಂದು, ಅವರು ಆಯುಧಗಳಿಗೆ ಬಳಸುತ್ತಿದ್ದ ಕಲ್ಲು, ಕ್ವಾಡ್ಸೈಟ್. ಇವೆರಡೂ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳೋ ಪ್ರಶ್ನೆಗಳು. ಸರಿ, ಈಗ ನೋಡೋಣ ಈ ಪ್ರಶ್ನೆಗೆ ಉತ್ತರ ಏನು ಅಂತ. ಇದು PSI 1998ರಲ್ಲಿ ಕೇಳಿದ ಪ್ರಶ್ನೆ. ಪ್ರಾಚೀನ ಶಿಲಾಯುಗದ ಜನರ ಮುಖ್ಯ ಕಸುಬು ಯಾವುದಾಗಿತ್ತು? ಹೌದು, ಉತ್ತರ ಸ್ಪಷ್ಟವಾಗಿದೆ. ಪ್ರಾಣಿಗಳ ಬೇಟೆ ಮತ್ತು ಆಹಾರ ಸಂಗ್ರಹಣೆ. ಆ ಕಾಲದಲ್ಲಿ ಅವರಿಗೆ ಕೃಷಿ ಗೊತ್ತಿರಲಿಲ್ಲ. ಹಾಗಾಗಿ ಬದುಕೋಕೆ ಸಂಪೂರ್ಣವಾಗಿ ಪ್ರಕೃತಿಯ ಮೇಲೆಯೇ ಅವಲಂಬಿತರಾಗಿದ್ರು. ಸರಿ, ಇನ್ನೊಂದು ಪ್ರಶ್ನೆ, ಇದು ಅವರ ಉಪಕರಣಗಳ ಬಗ್ಗೆ. ಅವರು ಯಾವ ರೀತಿಯ ಗಟ್ಟಿಯಾದ ಕಲ್ಲನ್ನು ಬಳಸುತ್ತಿದ್ರು? ಉತ್ತರ ಕ್ವಾಡ್ಸೈಟ್. ಇದು ತುಂಬಾನೇ ಗಟ್ಟಿಯಾದ ಕಲ್ಲು. ಇದೇ ಅವರ ಬದುಕುಳಿಯುವಿಕೆಗೆ ಬೇಕಾದ ಆಯುಧಗಳನ್ನು ಮಾಡಲು ಸಹಾಯ ಮಾಡಿತು. ಹಳೆಯ ಶಿಲಾಯುಗದಿಂದ ಮುಂದಕ್ಕೆ ಬರೋಣ. ಮಾನವ ಇತಿಹಾಸದ ಮುಂದಿನ ಪ್ರಮುಖ ಹಂತ ನಿಯೋಲಿಥಿಕ್ ಯುಗ. ಈ ಯುಗಕ್ಕೆ ಇನ್ನೊಂದು ಹೆಸರೇನು ಗೊತ್ತಾ? ನಿಯೋ ಅಂದ್ರೆ ಹೊಸದು, ಲಿಥಿಕ್ ಅಂದ್ರೆ ಕಲ್ಲು. ಸೊ ಇದು ನವಶಿಲಾಯುಗ. ಈ ಕಾಲದಲ್ಲೇ ಕೃಷಿಯಂತಹ ದೊಡ್ಡ ದೊಡ್ಡ ಬದಲಾವಣೆಗಳು ಆದದ್ದು. ಇಲ್ಲಿಂದ ಕತೆನೇ ಬದಲಾಗುತ್ತೆ ನೋಡಿ. ಮಾನವ ಕಲ್ಲನ್ನು ಬಿಟ್ಟು ಲೋಹಗಳನ್ನ ಬಳಸೋಕೆ ಶುರು ಮಾಡಿದ. ಇದು ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತಂದಿತು. ಈ ಸ್ಲೈಡ್ ನೋಡಿ, ಕಲ್ಲಿನಿಂದ ಲೋಹಕ್ಕೆ ಆದ ಬದಲಾವಣೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ತಾಮ್ರಶಿಲಾಯುಗ, ಆಮೇಲೆ ಜೋರ್ವೆ ಸಂಸ್ಕೃತಿ ಮತ್ತು ಕೊನೆಗೆ ಕಂಚಿನ ಯುಗ. ಇವೆಲ್ಲವೂ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್. ಪರೀಕ್ಷೆಗಳಲ್ಲಿ ಹೇಗೆ ಕೇಳ್ತಾರೆ ನೋಡಿ, ಒಂದು ಸಂಸ್ಕೃತಿಯ ಹೆಸರು ಕೊಟ್ಟು ಅದು ಯಾವ ಜಾಗಕ್ಕೆ ಸೇರಿದ್ದು ಅಂತ. ಹಾಗಾದ್ರೆ ಜೋರ್ವೆ ಸಂಸ್ಕೃತಿ ಎಲ್ಲಿ ಕಂಡ್ಬಂತು? ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜೋರ್ವೆ ಸಂಸ್ಕೃತಿ ಅಂದ ತಕ್ಷಣ ನೆನ್ಪಾಗ್ಬೇಕಾದ ರಾಜ್ಯ ಮಹಾರಾಷ್ಟ್ರ. ಈಗ ನಾವು ಭಾರತದ ಇತಿಹಾಸದ ಒಂದು ಅತ್ಯದ್ಭುತ ಅಧ್ಯಾಯಕ್ಕೆ ಬಂದಿದ್ದೇವೆ. ಸಿಂಧೂ ಕಣಿವೆ ನಾಗರಿಕತೆ. ಇದು ಯಾವ ಯುಗಕ್ಕೆ ಸೇರಿದ್ದು? ಉತ್ತರ ಕಂಚಿನ ಯುಗ ಅಥವಾ ಲೋಹಯುಗ. ಅಂದ್ರೆ ಸಿಂಧೂ ಕಣಿವೆಯ ಜನ ಆಗ್ಲೇ ತಾಮ್ರ ಮತ್ತು ತವರವನ್ನು ಮಿಕ್ಸ್ ಮಾಡಿ ಕಂಚು ತಯಾರಿಸೋ ತಂತ್ರಜ್ಞಾನವನ್ನ ಕಲ್ತಿದ್ರು. ಗ್ರೇಟ್ ಅಲ್ವಾ? ಸರಿ, ಇದೆಲ್ಲ ಚೆನ್ನಾಗಿದೆ. ಆದರೆ ಇವೆಲ್ಲ ಸಾವಿರಾರು ವರ್ಷಗಳ ಹಿಂದಿಂದು ಅಂತ ಪುರಾತತ್ವಶಾಸ್ತ್ರಜ್ಞರಿಗೆ ಅಷ್ಟು ಖಚಿತವಾಗಿ ಹೇಗೆ ಗೊತ್ತಾಗುತ್ತೆ? ಅದರ ಹಿಂದಿನ ವಿಜ್ಞಾನ ಏನು? ಬನ್ನಿ ನೋಡೋಣ. ಅದಕ್ಕೆ ಉತ್ತರವೇ ಈ ಕಾರ್ಬನ್ 14 ಡೇಟಿಂಗ್. ಇದು ಒಂದು ರೀತಿ ಅವಶೇಷಗಳ ಬರ್ತ್ ಸರ್ಟಿಫಿಕೇಟ್ ಕಂಡುಹಿಡಿಯೋ ವೈಜ್ಞಾನಿಕ ವಿಧಾನ. ಇದರಿಂದಲೇ ನಮಗೆ ಪ್ರತಿಯೊಂದು ವಸ್ತುವಿನ ನಿಖರವಾದ ವಯಸ್ಸು ಗೊತ್ತಾಗತ್ತೆ. ನೋಡಿ, ಇದೇ ವಿಷಯವನ್ನೇ ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಯಾಗಿ ಕೇಳಿದ್ದಾರೆ. ಉತ್ತರ ಕಾರ್ಬನ್ 14 ಡೇಟಿಂಗ್. ಈ ತಂತ್ರಜ್ಞಾನ ಇಲ್ಲದಿದ್ರೆ ನಮಗೆ ಇತಿಹಾಸದ ಕಾಲಗಣನೆ ಮಾಡೋಕ್ ಆಗ್ತಾನೇ ಇರಲಿಲ್ಲ. ಸರಿ, ಇಷ್ಟೊತ್ತು ಕಲಿತಿದ್ದನ್ನೆಲ್ಲ ಒಮ್ಮೆ ಗಟ್ಟಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಹೊಂದಿಸಿ ಬರೆಯರಿ ಚಟುವಟಿಕೆ ಮೂಲಕ. ಒಂದು ಕ್ಷಣ ಸ್ಕ್ರೀನ್ ನೋಡಿ. ಎಡಗಡೆ ಇರೋ ಪದಗಳನ್ನ ಬಲಗಡೆ ಇರೋ ಸರಿಯಾದ ಜೋಡಿ ಜೊತೆ ಮನಸ್ಸಿನಲ್ಲೇ ಮ್ಯಾಚ್ ಮಾಡೋಕೆ ಪ್ರಯತ್ನಿಸಿ. ನೋಡೋಣ ಎಲ್ಲವೂ ಸರಿಯಾಗಿ ನೆನಪಿದೆಯಾ ಅಂತ. ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ಇಷ್ಟೆಲ್ಲ ನೋಡಿದ್ವಲ್ಲ, ಈ ಪ್ರಾಚೀನ ಆವಿಷ್ಕಾರಗಳಲ್ಲಿ ಯಾವ ಒಂದು ಆವಿಷ್ಕಾರ ಮನುಷ್ಯನ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಿತು ಅಂತ ಅನ್ಸುತ್ತೆ? ಯೋಚನೆ ಮಾಡಿ.